ಐತಿಹಾಸಿಕ ಕರಗ ಉತ್ಸವಕ್ಕೆ ರಾಜಧಾನಿ ಬೆಂಗಳೂರು ಸಜ್ಜಾಗಿದೆ. ಕೆಲ ಹೊತ್ತಲ್ಲೇ ಕರಗಕ್ಕೆ ಚಾಲನೆ ನೀಡಲಾಗುತ್ತೆ. ಧರ್ಮರಾಯ ದೇವಸ್ಥಾನ ವಿದ್ಯುತ್ ದೀಪಗಳಿಂದ ಅಲಂಕಾರವಾಗಿ ಕಂಗೊಳಿಸ್ತಾ ಇದೆ. ಇನ್ನು ಏಪ್ರಿಲ್ 12ರ ಚೈತ್ರ ಪೌರ್ಣಿಮೆಯಂದು ಕರಗ ಶಕ್ತಿಯೋತ್ಸವ ನಡೆಯಲಿದೆ. ಈ ಬಾರಿ ಕರಗದಲ್ಲಿ ಸುಮಾರು 20 ಲಕ್ಷ ಜನ ಭಾಗಿಯಾಗುವ ನಿರೀಕ್ಷೆ ಇದೆ. ಕರಗ ಉತ್ಸವ ಇಂದಿನಿಂದ ಆರಂಭವಾಗ್ತಾ ಇದೆ. ನಾನೀಗ ಧರ್ಮರಾಯ ಸ್ವಾಮಿ ದೇಗುಲದ ಆವರಣದಲ್ಲೇ ಇದ್ದೀನಿ. ಗಮನಿಸ್ತಾ ಇರಬಹುದು ನೀವು, ಬೆಂಗಳೂರಿನ ಇತಿಹಾಸ ಪ್ರಸಿದ್ಧ ಕರಗ ಉತ್ಸವ ಇಂದಿನಿಂದ ಆರಂಭ ಆಗ್ತಾ ಇದೆ. ದೇಗುಲ ಅಲಂಕೃತ ವಿದ್ಯುತ್ ಅಲಂಕಾರದಿಂದ ಸದ್ಯ ಕಂಗೊಳಿಸ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇರಬಹುದು. ಈಗಾಗಲೇ ಪೂಜಾ ವಿಧಿ ವಿಧಾನಗಳು ಆರಂಭವಾಗಿದ್ದಾವೆ. ಏಪ್ರಿಲ್ 12ನೇ ತಾರೀಕಿನಂದು ಚೈತ್ರ ಪೌರ್ಣಮಿಯ ದಿನದಂದು ಶಕ್ತೋತ್ಸವ ಜರುಗುತ್ತೆ. ಈ ಬಾರಿ ಕೂಡ ಈ ಒಂದು ಕರಗವನ್ನ ಜ್ಞಾನೇಂದ್ರ ಅವರೇ ಕೂಡ ಪೂಜಾರಿ ಜ್ಞಾನೇಂದ್ರ ಅವರೇ ಹೊರಲಿದ್ದಾರೆ. ಇದು 15ನೇ ಬಾರಿಗೆ ಕರಗವನ್ನ ಹೊರಲಿದ್ದಾರೆ. ಸುಮಾರು 20 ಲಕ್ಷ ಜನ ಭಾಗಿಯಾಗುವಂತಹ ನಿರೀಕ್ಷೆ ಕೂಡ ಇದೆ. ಇವತ್ತು ರಾತ್ರಿ 11 ಗಂಟೆಯ ನಂತರ ರಥೋತ್ಸವ ನಡೆಯುತ್ತೆ. ಅದಾದ ನಂತರ ಬೆಳಗ್ಗೆ 3 ಗಂಟೆಗೆ ಧ್ವಜಾರೋಹಣವನ್ನ ಕೂಡ ಮಾಡ್ತಾರೆ. ನಾಳೆಯಿಂದ ಅಂದ್ರೆ ಇವತ್ತಿನಿಂದ ಆರಂಭವಾಗುವಂತಹ ಕರಗ ಉತ್ಸವ 14ನೇ ತಾರೀಕಿನವರೆಗೂ ಕೂಡ ನಡೆಯುತ್ತೆ. ಏಪ್ರಿಲ್ 8ರ ತನಕ ನಾಳೆಯಿಂದ ಪ್ರತಿದಿನ ವಿಶೇಷ ಪೂಜೆ ಮಹಾಮಂಗಳಾರತಿ ಕೂಡ ನಡೆಯುತ್ತೆ. ಏಪ್ರಿಲ್ 9ರಂದು ಆರತಿ ಮತ್ತೆ ದೀಪದ ಆರತಿಯನ್ನ ಮಾಡ್ತಾರೆ. ಅದಾದ ನಂತರ ಹಸಿ ಕರಗ ಆಗುತ್ತೆ. 11ನೇ ತಾರೀಕು ಪೊಂಗಲ್ ಸೇವೆ ಆದ್ರೆ 12ನೇ ತಾರೀಕು ಶನಿವಾರದಂದು ಕರಗ ಶಕ್ತೋತ್ಸವ ಮತ್ತೆ ಧರ್ಮರಾಯ ಸ್ವಾಮಿ ರಥೋತ್ಸವ ನಡೆಯುತ್ತೆ. ಈ ಒಂದು ಬೆಂಗಳೂರಿನ ಐತಿಹಾಸಿಕ ಕರಗವನ್ನ ಕಣ್ತುಂಬಿಕೊಳ್ಳಲಿಕ್ಕೆ ಸಾಕಷ್ಟು ಜನ ಭಕ್ತರು ಕಾತರರಾಗಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಲಕ್ಷಾಂತರ ಭಕ್ತರು ಕೂಡ ಆಗಮಿಸುತ್ತಾರೆ. ಹೀಗಾಗಿ ಈ ಒಂದು ಕರಗ ಉತ್ಸವಕ್ಕೆ ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ ಇಲ್ಲಿನ ಆಡಳಿತ ಮಂಡಳಿ. ಕ್ಯಾಮರಾ ಪರ್ಸನ್ ಮಧು ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಐತಿಹಾಸಿಕ ಕರಗ ಉತ್ಸವಕ್ಕೆ ರಾಜಧಾನಿ ಬೆಂಗಳೂರು ಸಜ್ಜಾಗಿದೆ. ಕೆಲ ಹೊತ್ತಲ್ಲೇ ಕರಗಕ್ಕೆ ಚಾಲನೆ ನೀಡಲಾಗುತ್ತೆ. ಧರ್ಮರಾಯ ದೇವಸ್ಥಾನ ವಿದ್ಯುತ್ ದೀಪಗಳಿಂದ ಅಲಂಕಾರವಾಗಿ ಕಂಗೊಳಿಸ್ತಾ ಇದೆ. ಇನ್ನು ಏಪ್ರಿಲ್ 12ರ ಚೈತ್ರ ಪೌರ್ಣಿಮೆಯಂದು ಕರಗ ಶಕ್ತಿಯೋತ್ಸವ ನಡೆಯಲಿದೆ. ಈ ಬಾರಿ ಕರಗದಲ್ಲಿ ಸುಮಾರು 20 ಲಕ್ಷ ಜನ ಭಾಗಿಯಾಗುವ ನಿರೀಕ್ಷೆ ಇದೆ. ಕರಗ ಉತ್ಸವ ಇಂದಿನಿಂದ ಆರಂಭವಾಗ್ತಾ ಇದೆ. ನಾನೀಗ ಧರ್ಮರಾಯ ಸ್ವಾಮಿ ದೇಗುಲದ ಆವರಣದಲ್ಲೇ ಇದ್ದೀನಿ. ಗಮನಿಸ್ತಾ ಇರಬಹುದು ನೀವು, ಬೆಂಗಳೂರಿನ ಇತಿಹಾಸ ಪ್ರಸಿದ್ಧ ಕರಗ ಉತ್ಸವ ಇಂದಿನಿಂದ ಆರಂಭ ಆಗ್ತಾ ಇದೆ. ದೇಗುಲ ಅಲಂಕೃತ ವಿದ್ಯುತ್ ಅಲಂಕಾರದಿಂದ ಸದ್ಯ ಕಂಗೊಳಿಸ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇರಬಹುದು. ಈಗಾಗಲೇ ಪೂಜಾ ವಿಧಿ ವಿಧಾನಗಳು ಆರಂಭವಾಗಿದ್ದಾವೆ. ಏಪ್ರಿಲ್ 12ನೇ ತಾರೀಕಿನಂದು ಚೈತ್ರ ಪೌರ್ಣಮಿಯ ದಿನದಂದು ಶಕ್ತೋತ್ಸವ ಜರುಗುತ್ತೆ. ಈ ಬಾರಿ ಕೂಡ ಈ ಒಂದು ಕರಗವನ್ನ ಜ್ಞಾನೇಂದ್ರ ಅವರೇ ಕೂಡ ಪೂಜಾರಿ ಜ್ಞಾನೇಂದ್ರ ಅವರೇ ಹೊರಲಿದ್ದಾರೆ. ಇದು 15ನೇ ಬಾರಿಗೆ ಕರಗವನ್ನ ಹೊರಲಿದ್ದಾರೆ. ಸುಮಾರು 20 ಲಕ್ಷ ಜನ ಭಾಗಿಯಾಗುವಂತಹ ನಿರೀಕ್ಷೆ ಕೂಡ ಇದೆ. ಇವತ್ತು ರಾತ್ರಿ 11 ಗಂಟೆಯ ನಂತರ ರಥೋತ್ಸವ ನಡೆಯುತ್ತೆ. ಅದಾದ ನಂತರ ಬೆಳಗ್ಗೆ 3 ಗಂಟೆಗೆ ಧ್ವಜಾರೋಹಣವನ್ನ ಕೂಡ ಮಾಡ್ತಾರೆ. ನಾಳೆಯಿಂದ ಅಂದ್ರೆ ಇವತ್ತಿನಿಂದ ಆರಂಭವಾಗುವಂತಹ ಕರಗ ಉತ್ಸವ 14ನೇ ತಾರೀಕಿನವರೆಗೂ ಕೂಡ ನಡೆಯುತ್ತೆ. ಏಪ್ರಿಲ್ 8ರ ತನಕ ನಾಳೆಯಿಂದ ಪ್ರತಿದಿನ ವಿಶೇಷ ಪೂಜೆ ಮಹಾಮಂಗಳಾರತಿ ಕೂಡ ನಡೆಯುತ್ತೆ. ಏಪ್ರಿಲ್ 9ರಂದು ಆರತಿ ಮತ್ತೆ ದೀಪದ ಆರತಿಯನ್ನ ಮಾಡ್ತಾರೆ. ಅದಾದ ನಂತರ ಹಸಿ ಕರಗ ಆಗುತ್ತೆ. 11ನೇ ತಾರೀಕು ಪೊಂಗಲ್ ಸೇವೆ ಆದ್ರೆ 12ನೇ ತಾರೀಕು ಶನಿವಾರದಂದು ಕರಗ ಶಕ್ತೋತ್ಸವ ಮತ್ತೆ ಧರ್ಮರಾಯ ಸ್ವಾಮಿ ರಥೋತ್ಸವ ನಡೆಯುತ್ತೆ. ಈ ಒಂದು ಬೆಂಗಳೂರಿನ ಐತಿಹಾಸಿಕ ಕರಗವನ್ನ ಕಣ್ತುಂಬಿಕೊಳ್ಳಲಿಕ್ಕೆ ಸಾಕಷ್ಟು ಜನ ಭಕ್ತರು ಕಾತರರಾಗಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಲಕ್ಷಾಂತರ ಭಕ್ತರು ಕೂಡ ಆಗಮಿಸುತ್ತಾರೆ. ಹೀಗಾಗಿ ಈ ಒಂದು ಕರಗ ಉತ್ಸವಕ್ಕೆ ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ ಇಲ್ಲಿನ ಆಡಳಿತ ಮಂಡಳಿ. ಕ್ಯಾಮರಾ ಪರ್ಸನ್ ಮಧು ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಐತಿಹಾಸಿಕ ಕರಗ ಉತ್ಸವಕ್ಕೆ ರಾಜಧಾನಿ ಬೆಂಗಳೂರು ಸಜ್ಜಾಗಿದೆ. ಕೆಲ ಹೊತ್ತಲ್ಲೇ ಕರಗಕ್ಕೆ ಚಾಲನೆ ನೀಡಲಾಗುತ್ತೆ. ಧರ್ಮರಾಯ ದೇವಸ್ಥಾನ ವಿದ್ಯುತ್ ದೀಪಗಳಿಂದ ಅಲಂಕಾರವಾಗಿ ಕಂಗೊಳಿಸ್ತಾ ಇದೆ. ಇನ್ನು ಏಪ್ರಿಲ್ 12ರ ಚೈತ್ರ ಪೌರ್ಣಿಮೆಯಂದು ಕರಗ ಶಕ್ತಿಯೋತ್ಸವ ನಡೆಯಲಿದೆ. ಈ ಬಾರಿ ಕರಗದಲ್ಲಿ ಸುಮಾರು 20 ಲಕ್ಷ ಜನ ಭಾಗಿಯಾಗುವ ನಿರೀಕ್ಷೆ ಇದೆ. ಕರಗ ಉತ್ಸವ ಇಂದಿನಿಂದ ಆರಂಭವಾಗ್ತಾ ಇದೆ. ನಾನೀಗ
ಧರ್ಮರಾಯ ಸ್ವಾಮಿ ದೇಗುಲದ ಆವರಣದಲ್ಲೇ ಇದ್ದೀನಿ. ಗಮನಿಸ್ತಾ ಇರಬಹುದು ನೀವು, ಬೆಂಗಳೂರಿನ ಇತಿಹಾಸ ಪ್ರಸಿದ್ಧ ಕರಗ ಉತ್ಸವ ಇಂದಿನಿಂದ ಆರಂಭ ಆಗ್ತಾ ಇದೆ. ದೇಗುಲ ಅಲಂಕೃತ ವಿದ್ಯುತ್ ಅಲಂಕಾರದಿಂದ ಸದ್ಯ ಕಂಗೊಳಿಸ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇರಬಹುದು. ಈಗಾಗಲೇ ಪೂಜಾ ವಿಧಿ ವಿಧಾನಗಳು ಆರಂಭವಾಗಿದ್ದಾವೆ. ಏಪ್ರಿಲ್ 12ನೇ ತಾರೀಕಿನಂದು ಚೈತ್ರ ಪೌರ್ಣಮಿಯ ದಿನದಂದು ಶಕ್ತೋತ್ಸವ ಜರುಗುತ್ತೆ. ಈ ಬಾರಿ ಕೂಡ ಈ ಒಂದು ಕರಗವನ್ನ ಜ್ಞಾನೇಂದ್ರ ಅವರೇ ಕೂಡ ಪೂಜಾರಿ ಜ್ಞಾನೇಂದ್ರ ಅವರೇ ಹೊರಲಿದ್ದಾರೆ. ಇದು 15ನೇ ಬಾರಿಗೆ ಕರಗವನ್ನ ಹೊರಲಿದ್ದಾರೆ. ಸುಮಾರು 20 ಲಕ್ಷ ಜನ ಭಾಗಿಯಾಗುವಂತಹ ನಿರೀಕ್ಷೆ ಕೂಡ ಇದೆ. ಇವತ್ತು ರಾತ್ರಿ 11 ಗಂಟೆಯ ನಂತರ ರಥೋತ್ಸವ ನಡೆಯುತ್ತೆ. ಅದಾದ ನಂತರ ಬೆಳಗ್ಗೆ 3 ಗಂಟೆಗೆ ಧ್ವಜಾರೋಹಣವನ್ನ ಕೂಡ ಮಾಡ್ತಾರೆ. ನಾಳೆಯಿಂದ ಅಂದ್ರೆ ಇವತ್ತಿನಿಂದ ಆರಂಭವಾಗುವಂತಹ ಕರಗ ಉತ್ಸವ 14ನೇ ತಾರೀಕಿನವರೆಗೂ ಕೂಡ ನಡೆಯುತ್ತೆ. ಏಪ್ರಿಲ್ 8ರ ತನಕ ನಾಳೆಯಿಂದ ಪ್ರತಿದಿನ ವಿಶೇಷ ಪೂಜೆ ಮಹಾಮಂಗಳಾರತಿ ಕೂಡ ನಡೆಯುತ್ತೆ. ಏಪ್ರಿಲ್ 9ರಂದು ಆರತಿ ಮತ್ತೆ ದೀಪದ ಆರತಿಯನ್ನ ಮಾಡ್ತಾರೆ. ಅದಾದ ನಂತರ ಹಸಿ ಕರಗ ಆಗುತ್ತೆ. 11ನೇ ತಾರೀಕು ಪೊಂಗಲ್ ಸೇವೆ ಆದ್ರೆ 12ನೇ ತಾರೀಕು ಶನಿವಾರದಂದು ಕರಗ ಶಕ್ತೋತ್ಸವ ಮತ್ತೆ ಧರ್ಮರಾಯ ಸ್ವಾಮಿ ರಥೋತ್ಸವ ನಡೆಯುತ್ತೆ. ಈ ಒಂದು ಬೆಂಗಳೂರಿನ ಐತಿಹಾಸಿಕ ಕರಗವನ್ನ ಕಣ್ತುಂಬಿಕೊಳ್ಳಲಿಕ್ಕೆ ಸಾಕಷ್ಟು ಜನ ಭಕ್ತರು ಕಾತರರಾಗಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಲಕ್ಷಾಂತರ ಭಕ್ತರು ಕೂಡ ಆಗಮಿಸುತ್ತಾರೆ. ಹೀಗಾಗಿ ಈ ಒಂದು ಕರಗ ಉತ್ಸವಕ್ಕೆ ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ ಇಲ್ಲಿನ ಆಡಳಿತ ಮಂಡಳಿ. ಕ್ಯಾಮರಾ ಪರ್ಸನ್ ಮಧು ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಐತಿಹಾಸಿಕ ಕರಗ ಉತ್ಸವಕ್ಕೆ ರಾಜಧಾನಿ ಬೆಂಗಳೂರು ಸಜ್ಜಾಗಿದೆ. ಕೆಲ ಹೊತ್ತಲ್ಲೇ ಕರಗಕ್ಕೆ ಚಾಲನೆ ನೀಡಲಾಗುತ್ತೆ. ಧರ್ಮರಾಯ ದೇವಸ್ಥಾನ ವಿದ್ಯುತ್ ದೀಪಗಳಿಂದ ಅಲಂಕಾರವಾಗಿ ಕಂಗೊಳಿಸ್ತಾ ಇದೆ. ಇನ್ನು ಏಪ್ರಿಲ್ 12ರ ಚೈತ್ರ ಪೌರ್ಣಿಮೆಯಂದು ಕರಗ ಶಕ್ತಿಯೋತ್ಸವ ನಡೆಯಲಿದೆ. ಈ ಬಾರಿ ಕರಗದಲ್ಲಿ ಸುಮಾರು 20 ಲಕ್ಷ ಜನ ಭಾಗಿಯಾಗುವ ನಿರೀಕ್ಷೆ ಇದೆ. ಕರಗ ಉತ್ಸವ ಇಂದಿನಿಂದ ಆರಂಭವಾಗ್ತಾ ಇದೆ. ನಾನೀಗ ಧರ್ಮರಾಯ ಸ್ವಾಮಿ ದೇಗುಲದ ಆವರಣದಲ್ಲೇ ಇದ್ದೀನಿ. ಗಮನಿಸ್ತಾ ಇರಬಹುದು ನೀವು, ಬೆಂಗಳೂರಿನ ಇತಿಹಾಸ ಪ್ರಸಿದ್ಧ ಕರಗ ಉತ್ಸವ ಇಂದಿನಿಂದ ಆರಂಭ ಆಗ್ತಾ ಇದೆ. ದೇಗುಲ ಅಲಂಕೃತ ವಿದ್ಯುತ್ ಅಲಂಕಾರದಿಂದ ಸದ್ಯ ಕಂಗೊಳಿಸ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇರಬಹುದು. ಈಗಾಗಲೇ ಪೂಜಾ ವಿಧಿ ವಿಧಾನಗಳು ಆರಂಭವಾಗಿದ್ದಾವೆ. ಏಪ್ರಿಲ್ 12ನೇ ತಾರೀಕಿನಂದು ಚೈತ್ರ ಪೌರ್ಣಮಿಯ ದಿನದಂದು ಶಕ್ತೋತ್ಸವ ಜರುಗುತ್ತೆ. ಈ ಬಾರಿ ಕೂಡ ಈ ಒಂದು ಕರಗವನ್ನ ಜ್ಞಾನೇಂದ್ರ ಅವರೇ ಕೂಡ ಪೂಜಾರಿ ಜ್ಞಾನೇಂದ್ರ ಅವರೇ ಹೊರಲಿದ್ದಾರೆ. ಇದು 15ನೇ ಬಾರಿಗೆ ಕರಗವನ್ನ ಹೊರಲಿದ್ದಾರೆ. ಸುಮಾರು 20 ಲಕ್ಷ ಜನ ಭಾಗಿಯಾಗುವಂತಹ ನಿರೀಕ್ಷೆ ಕೂಡ ಇದೆ. ಇವತ್ತು ರಾತ್ರಿ 11 ಗಂಟೆಯ ನಂತರ ರಥೋತ್ಸವ ನಡೆಯುತ್ತೆ. ಅದಾದ ನಂತರ ಬೆಳಗ್ಗೆ 3 ಗಂಟೆಗೆ ಧ್ವಜಾರೋಹಣವನ್ನ ಕೂಡ ಮಾಡ್ತಾರೆ. ನಾಳೆಯಿಂದ ಅಂದ್ರೆ ಇವತ್ತಿನಿಂದ ಆರಂಭವಾಗುವಂತಹ ಕರಗ ಉತ್ಸವ 14ನೇ ತಾರೀಕಿನವರೆಗೂ ಕೂಡ ನಡೆಯುತ್ತೆ. ಏಪ್ರಿಲ್ 8ರ ತನಕ ನಾಳೆಯಿಂದ ಪ್ರತಿದಿನ ವಿಶೇಷ ಪೂಜೆ ಮಹಾಮಂಗಳಾರತಿ ಕೂಡ ನಡೆಯುತ್ತೆ. ಏಪ್ರಿಲ್ 9ರಂದು ಆರತಿ ಮತ್ತೆ ದೀಪದ ಆರತಿಯನ್ನ ಮಾಡ್ತಾರೆ. ಅದಾದ ನಂತರ ಹಸಿ ಕರಗ ಆಗುತ್ತೆ. 11ನೇ ತಾರೀಕು ಪೊಂಗಲ್ ಸೇವೆ ಆದ್ರೆ 12ನೇ ತಾರೀಕು ಶನಿವಾರದಂದು ಕರಗ ಶಕ್ತೋತ್ಸವ ಮತ್ತೆ ಧರ್ಮರಾಯ ಸ್ವಾಮಿ ರಥೋತ್ಸವ ನಡೆಯುತ್ತೆ. ಈ ಒಂದು ಬೆಂಗಳೂರಿನ ಐತಿಹಾಸಿಕ ಕರಗವನ್ನ ಕಣ್ತುಂಬಿಕೊಳ್ಳಲಿಕ್ಕೆ ಸಾಕಷ್ಟು ಜನ ಭಕ್ತರು ಕಾತರರಾಗಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಲಕ್ಷಾಂತರ ಭಕ್ತರು ಕೂಡ ಆಗಮಿಸುತ್ತಾರೆ. ಹೀಗಾಗಿ ಈ ಒಂದು ಕರಗ ಉತ್ಸವಕ್ಕೆ ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ ಇಲ್ಲಿನ ಆಡಳಿತ ಮಂಡಳಿ. ಕ್ಯಾಮರಾ ಪರ್ಸನ್ ಮಧು ಜೊತೆ ಧ್ರುವರಾಜ್, ರಿಪಬ್ಲಿಕ್